ಸ್ವಲ್ಪ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ಅವರು ನನ್ನ ಮೇಲೆ ಅಟೆಂಪ್ಟ್ ಮಾಡ್ತಾರೆ. ಬಟ್ ಡೈರೆಕ್ಟ್ ಬಂದು ಫೇಸ್ ಟು ಫೇಸ್ ಹೊಡೆದಿದ್ರೆ ಓಕೆ ಒಪ್ಕೊಳ್ಳೋಣ, ಬಟ್ ಬ್ಯಾಕ್ ಇಂದ ಬಂದು ಹೊಡಿತಾರೆ ಅಂತ ಅಂದ್ರೆ ಎಲ್ಲಿ ನಿಂತಿದೆ ಸರ್ ನಮ್ಮ ಹೆಣ್ಮಕ್ಳುಗಳಿಗೆ? ಎಲ್ಲಿ ಸರ್ಕಾರ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಇವತ್ತು ನಾವು 2,000ಕ್ಕೋಸ್ಕರ ಇವತ್ತು ಅವತ್ತೇನೋ ತಪ್ಪು ಕೆಲಸ ಮಾಡ್ಕೊಂಡು ಓಟ್ ಹಾಕಿ ಅದಕ್ಕಾದ್ರೂ ಬೆಲೆ ಇಲ್ವಾ ಸರ್ ಹೆಣ್ಮಕ್ಳಿಗೆ? ಹಂಗಾದ್ರೆ ಫ್ರೀ ಬಸ್ ಮಾಡಿದ್ರಿ, ಅದ್ರಲ್ಲೂ ಎಲ್ಲ ಕಿತ್ಕೊಂಡ್ರಿ, ಮತ್ತೆ ಏನಿದೆ ಸರ್? ಏನಕ್ಕೆ ಮಾಡ್ತಾ ಇದ್ದೀರಾ? ಹೆಣ್ಮಕ್ಳಿಂದ ನಿಮ್ಗೆ ಹೆಣ್ಮಕ್ಳಿಂದನೇ ದೌರ್ಜನ್ಯ ಆಗ್ತೈತೆ ಅಂತ ಅಂದ್ರೆ ಇದೇನಕ್ಕೆ ಬೇಕು ಅಂತ ನಾನು ಅಷ್ಟೇ ಕೇಳ್ಕೊಂಡು. ಯಾರು ಬಂದಿಲ್ಲ ಸರ್, ಒಬ್ರು ಬಂದಿಲ್ಲ ಇಲ್ಲಿ ತನಕನೂ ಅಷ್ಟೇನೆ. ಏನಾಯ್ತು ಎತ್ತಾಯ್ತು ಅಂತ ಯಾರು ತಿರುಗಿ ನೋಡಿಲ್ಲ ಸರ್. ಬಟ್ ಆ ನೋವಿನಲ್ಲೂ ನಾನು ಬಂದು ಕೆಲಸ ಮಾಡ್ತಾನೆ ಇದ್ದೀನಿ. ನಾನು ಏನು ಆಗ್ರಹಿಸ್ತೀರಿ ಮೇಡಮ್? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ನನಗೆ ಅಂತ ಹೊಡೆದಿರೋದು ಒಂದು 4 ಜನ ಹೆಣ್ಮಕ್ಳಿಗೂ ಕೂಡ ಹೊಡೆದಿದ್ದಾನೆ ಅಯ್ಯಪ್ಪ. ತುಂಬಾ ಏಟ್ಗಳು ಆಗಿದೆ. ಅವರು ಬೆಡ್ ರೆಸ್ಟ್ ತಗೊಂತಿದ್ದಾರೆ, ಹಾಸ್ಪಿಟಲ್ ಇದ್ದಾರೆ ಅವರು. ಅವರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಆ ಕಾನ್ಸ್ಟೇಬಲ್ ಏನು ಕೈ ಮಾಡಿದ್ದಾನೆ, ಅಷ್ಟು ದೊಡ್ಡ ಲಾಟಿಲಿ ಹೊಡೆದಿದ್ದಾನಲ್ಲ, ಅವ್ನು ಸಸ್ಪೆಂಡ್ ಆಗಬೇಕು ಸರ್. ಬುದ್ಧಿ ಬರ್ಬೇಕಂದ್ರೆ ಸಸ್ಪೆಂಡ್ ಆಗಬೇಕು. ಇದನ್ನ ನಾನು ಸರ್ಕಾರದ ಮೇಲೆ ಬಿಡ್ತೀನಿ ಸರ್. ಅವ್ರು ಏನ್ ನಿರ್ಧಾರ ತಗೊಂತಾರ ಎಲ್ಲ ಅವರಿಗೆ ಬಿಟ್ಟು. ಖಂಡಿತ ಸರ್, ನಮ್ಮಲ್ಲಿ ಆಗುತ್ತೆ ಅಂತ ನಾನು ಕನ್ಸಲ್ಲಿ ಊಹಿಸಿರ್ಲಿಲ್ಲ ಈ ತರ. ಯಾಕೆಂದ್ರೆ ಎಲ್ಲಾ ಕಡೆನೂ ನೋಡ್ತಾ ಇದ್ವಿ ಈ ತರ ಆಗ್ತೈತೆ ಈ ತರ ಆಗ್ತೈತೆ ಅಂತ. ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಒಂದೇ ತಟ್ಟೆಲ್ಲಿ ಅನ್ನ ತಿಂದು ಈ ತರ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ ಯಾವ್ದೇ ಕಾರಣಕ್ಕೂ ಮುಸ್ಲಿಮ್ಸ್ ಅವ್ರನ್ನ ನಾವು ನಂಬಲ್ಲ ಸರ್. ಇಷ್ಟು ದಿನ ಒಂದ್ ನಂಬಿಕೆ ಇತ್ತು ಅಣ್ಣ ತಮ್ಮ ಅಂತ, ಇನ್ ಯಾವ್ದೇ ಕಾರಣಕ್ಕೂ ನಂಬಲ್ಲ ಸರ್. ಯಾಕೆ ನಂಬಲ್ಲ ಅಂತ ಅಂದ್ರೆ ಈ ಜೊತೆಲ್ಲ ಇದ್ಕೊಂಡು ಈ ತರ ಕೆಲಸ ಮಾಡ್ತೀರಾ ಅಂದ್ರೆ, ನಿಮ್ಮ ಹಬ್ಬ ಮಾಡಿದಾಗ ನಾವೇನು ನಿಮಗ್ ಪ್ರಾಬ್ಲಮ್ ಮಾಡಿಲ್ಲ. ನಾವು ಹಬ್ಬ ಮಾಡ್ತಿದೀವಿ ಅಂದಾಗ ನಮಗ್ ಪ್ರಾಬ್ಲಮ್ ಮಾಡೋದು ಏನಿತ್ತು ನಿಮ್ಗೆ? ನಾವ್ ಅದನ್ನೇ ಕೇಳೋದು. ಇವಾಗ ನೀವು ಅಷ್ಟೆಲ್ಲ ಜೋರಾಗಿ ಮಾಡ್ತಿರಲ್ಲ ಹಬ್ಬನ, ಇಲ್ಲೆಲ್ಲ ಬರ್ತಿರಲ್ಲ, ನಾವೇನಾದ್ರು ಪ್ರಾಬ್ಲಮ್ ಮಾಡಿದೀವ? ಯಾವತ್ತಾದ್ರೂ ಹಿಂದೂಗಳ ಕಡೆಯಿಂದ ಯಾವತ್ತಾರು ಪ್ರಾಬ್ಲಮ್ ಆಗಿದೆ ಸರ್? ಎಲ್ಲ ಆಗಿದೆ ಸರ್ ಹೇಳಿ? ಎಲ್ಲೂ ಆಗಿಲ್ಲ. ಬಟ್ ನಮ್ ಕಡೆ ಆಗ್ತಾ ಇದೆ ಅಂತ ಅಂದ್ರೆ ಒಗ್ಗಟ್ಟಿಲ್ಲ ಸರ್, ನಮ್ಮ ಸರ್ಕಾರ ಸರಿ ಇಲ್ಲ. ಅದೊಂದೇ ಕೇಳ್ಕೊಳ್ಳೋದು. ಓಕೆ, ಥ್ಯಾಂಕ್ ಯು. ಇದಿಷ್ಟು ಕೂಡ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಏಟನ್ನ ತಿಂದಂತ ಜ್ಯೋತಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ಮಂಡ್ಯ.